ನಮಸ್ಕಾರ ವೀಕ್ಷಕರೇ, ಇದು ವಾಯ್ಸ್ ಆಫ್ ವಿಜಯನಗರ. ಗದಗ ಜಿಲ್ಲೆಯ ಚಿಕ್ಕವಡ್ಡಟ್ಟಿ ಗ್ರಾಮದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಮರುಸ್ಥಾಪಿಸಲು ಜಿಲ್ಲಾಡಳಿತ ಈಗ ಮಹತ್ವದ ಮಾನವೀಯ ಹೆಜ್ಜೆಯನ್ನಿಟ್ಟಿದೆ. ಕಳೆದ ಮಾರ್ಚ್ 23ರಂದು ಜರುಗಿದ ಅಹಿತಕರ ಘಟನೆಯಿಂದಾಗಿ ಚಿಕ್ಕವಡ್ಡಟ್ಟಿ ಗ್ರಾಮದಲ್ಲಿ ಅಶಾಂತಿ ನಿರ್ಮಾಣವಾಗಿತ್ತು. ಈ ಘಟನೆಯಿಂದ ತೊಂದರೆಗೆ ಒಳಗಾಗಿದ್ದ ಎಸ್ಸಿ ಮತ್ತು ಎಸ್ಟಿ ಸಮುದಾಯದ ಕುಟುಂಬಗಳಿಗೆ ಇಂದು ಜಿಲ್ಲಾಡಳಿತದ ವತಿಯಿಂದ ಆಹಾರದ ಕಿಟ್ಗಳನ್ನು ವಿತರಿಸುವ ಮೂಲಕ ಭರವಸೆ ತುಂಬುವ ಕೆಲಸ ಮಾಡಲಾಯಿತು. ಅದಕ್ಕೆ ನಮ್ಮ ಇಲಾಖೆ ವತಿಯಿಂದ ಜಿಲ್ಲಾಡಳಿತದ ವತಿಯಿಂದ ಇವತ್ತು ನಿಮಗೆ ಸಣ್ಣ ಪ್ರಮಾಣದ ಒಂದು ರೇಷನ್ ಕಿಟ್ ಕೊಡ್ತಾ ಇದ್ದೀವಿ. ಅಕ್ಕಿ, ಗೋಧಿ, ಬ್ಯಾಳಿ, ಸಕ್ಕರೆ, ಟೀ ಪುಡಿ, ಎಣ್ಣೆ, ಉಪ್ಪು ಈ ಥರ ಇರೋದು ಒಂದು ಕಿಟ್ಟು, ಆಹಾರದ ಕಿಟ್ ನಿಮ್ಗೆಲ್ಲರಿಗೂ ನಾವು ಕೊಡೋದು ತಾತ್ಕಾಲಿಕ ನಿಮ್ಗೆ ಗೌರ್ಮೆಂಟಾಗಿ ನಡೆಸ್ತೀವಿ ಅಂತ. ಮುಂದೆ ದೈನಂದಿನ ಬದುಕು ನಿಮ್ಗೆ ಸಾಗಬೇಕು. ದಿನ ಹೆಂಗಿದ್ರಿ, ಮುಂಚೆ ಹೆಂಗಿದ್ರಿ ಹಂಗಿರ್ಬೇಕು. ಆಯ್ತಮ್ಮ, ಈಗ ಸದ್ಯಕ್ಕೆ ಅದು ಇನ್ನು ಬಿಡ್ಗಿತ್ತು. ಅದು ಯಾವ ಭಯ ಪಡಬೇಡ್ರಿ ಅಂತ ಹೇಳಿದಾರೆ DC ಅವರು ಹೇಳಿದಾರೆ ತಾನೆ ಮೊನ್ನೆ. ನಿಮಗೆ ಯಾವ ಕಾರಣಕ್ಕೂ ಭಯ ಪಡಬೇಡ್ರಿ, ಎಲ್ಲೂ ಹೆದರೋ ಅವಶ್ಯಕತೆ ಇಲ್ಲ. ಇಡೀ ಇಲಾಖೆ, ಜಿಲ್ಲಾಡಳಿತ, ಸರ್ಕಾರ ನಿಮ್ಮ ಜೊತೆಗೆ ಎಲ್ಲರ ಜೊತೆಗೆ ಇರುತ್ತೆ. ನೀವು ದಿನನಿತ್ಯದ ಕೆಲಸ ನೀವು ಇನ್ನು ಮುಂದೆ ಪ್ರಾರಂಭ ಮಾಡ್ಬೇಕು. ಅದೇ ನೀವು ಮತ್ತೆ ಮನ್ಯಾಗ ಕೂತ್ರೆ ನಿಮ್ಮ ಕೆಲಸ ಬದುಕು ಬಿಟ್ರಿ ಹಂಗೆ ಆಗ್ತೈತಿ. ನಿಮ್ಮ ಕೆಲಸ ಬದುಕು ಮಾಡ್ರಿ, ನೀವು ಶುರು ಮಾಡ್ರಿ, ಭಯ ಪಡ್ಬೇಡ್ರಿ. ಹೆಂಗು ಪೊಲೀಸ್ ವ್ಯಾನ್ ಇರ್ತೈತಿ, ಹಂಗೆ ಏನಿದ್ರೆ ಫೋನ್ ಮಾಡಿದ್ರು ಕೂಡ ಪೊಲೀಸ್ ಎಲ್ಲ ಬರ್ತಾರೆ. ಸದ್ಯಕ್ಕೆ ನಿಮ್ಗೆ ಏನೈತಲ್ಲ, ಇಲಾಖೆ ವತಿಯಿಂದ ಒಂದು ಆಹಾರದ ಕಿಟ್ ಕೊಡ್ತೀವಿ ನಾವು. ನಮ್ಮ DD ಮೇಡಮ್ ಅವ್ರು ಬಂದಾರೆ, ಜಿಲ್ಲಾ ಉಪನಿರ್ದೇಶಕರು, ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು. ಅವ್ರ ಥ್ರೂನ ನಿಮಗೆ ಅವರು ಭಾಳ ಆ್ಯಕ್ಚುಲಿ DC ಅವರಿಗೆ ಒಪ್ಪಿಸಿ ಇದನ್ನೆಲ್ಲ ತಯಾರು ಮಾಡಿಕೊಂಡು ಇವತ್ತು ಕೊಡೋಕೆ ಬಂದಿದ್ದಾರೆ. ಅವ್ರಿಗೆ ತಮ್ಮ ಮೂಲಕ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಅವ್ರು ನಿಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ನಂದಾ ಹಣಬರಡ್ಡಿ ಅವರು ಈ ಮಾನವೀಯ ಕಾರ್ಯಕ್ಕೆ ಚಾಲನೆ ನೀಡಿದರು. ಇತ್ತೀಚೆಗೆ ಗ್ರಾಮದ ಸಾರ್ವಜನಿಕ ಸಭೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ನೀಡಿದ್ದ ಭರವಸೆಯಂತೆ ಇಲಾಖೆಯು ಸಂತ್ರಸ್ತ ಕುಟುಂಬಗಳ ನೆರವಿಗೆ ಧಾವಿಸಿದೆ. ಸಹಾಯಕ ನಿರ್ದೇಶಕರಾದ ಉದಯ್ ಕುಮಾರ್ ಯಲಿವಾಳ ಅವರ ಸಮ್ಮುಖದಲ್ಲಿ ಅಕ್ಕಿ, ಬೇಳೆ ಸೇರಿದಂತೆ ಅಗತ್ಯ ದಿನಸಿ ಪದಾರ್ಥಗಳನ್ನೊಳಗೊಂಡ ಒಟ್ಟು 175 ಆಹಾರದ ಕಿಟ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅಧಿಕಾರಿಗಳು ಗ್ರಾಮದಲ್ಲಿ ಶಾಂತಿ ಕಾಪಾಡುವಂತೆ ಮತ್ತು ಎಲ್ಲಾ ಸಮುದಾಯದವರು ಸೌಹಾರ್ದತೆಯಿಂದ ಬಾಳುವಂತೆ ಮನವಿ ಮಾಡಿದರು. 23ನೇ ತಾರೀಕಿನ ಚಿಕ್ಕವಡ್ಡಟ್ಟಿ ಗ್ರಾಮದಲ್ಲಿ SC ಮತ್ತು ST ಜನಾಂಗದ ನಡುವೆ ಏನು ಗಲಾಟೆ ಆಗಿತ್ತು. ಆ ಗಲಾಟೆ ಹಿನ್ನೆಲೆಯಲ್ಲಿ ಕೆಲವು ಸಂತ್ರಸ್ತರು ಗಾಯಾಳುಗಳಾಗಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಕೂಡ ದಾಖಲಾಗಿದ್ರು. ಆಮೇಲೆ ಮುಂಡ್ರಗಿ ತಾಲೂಕಾ ಆಸ್ಪತ್ರೆಯಲ್ಲಿ ಕೂಡ ದಾಖಲಾಗಿದ್ರು. ಅವತ್ತಿನ ದಿನಾನೇ ಇಲಾಖೆ ಸಹಾಯಕ ನಿರ್ದೇಶಕರು, ನಾವು ಮತ್ತೆ ಅಪರ ಜಿಲ್ಲಾಧಿಕಾರಿಗಳೆಲ್ಲರೂ ಕೂಡ ಭೇಟಿ ನೀಡಿ ಅವ್ರ ಆರೋಗ್ಯ ಎಲ್ಲ ವಿಚಾರಣೆ ಮಾಡಿ ಅವ್ರಿಗೆ ಫರ್ದರ್ ಏನ್ ಟ್ರೀಟ್ಮೆಂಟ್ಸ್ ಬೇಕಿತ್ತು ಅದನ್ನೆಲ್ಲ ವ್ಯವಸ್ಥೆ ಮಾಡಿದ್ವಿ. ಅದಾದ ನಂತರ ಮನೆ ಜಿಲ್ಲಾಧಿಕಾರಿಗಳು ಕೂಡ ಜಿಮ್ಸ್ ಮತ್ತೆ ತಾಲೂಕಾ ಹಾಸ್ಪಿಟಲ್ ಅಲ್ಲಿ ಕೂಡ ಭೇಟಿ ನೀಡಿದ್ರು. ನಂತರದಲ್ಲಿ 2 ಕಾಲೋನಿಗಳಿಗೂ ಕೂಡ ಭೇಟಿ ನೀಡಿ ಇಲ್ಲಿನ ಅಹವಾಲುಗಳನ್ನೆಲ್ಲ ಸ್ವೀಕಾರ ಮಾಡಿದ್ವಿ. ತಾತ್ಕಾಲಿಕವಾಗಿ ಏನು ಈ ಗಲಾಟೆಯಿಂದ ಏನು ಜನಾಂಗ ಅವರು 2 ಕಡೆ ಜನಾಂಗದವರು ಕೂಡ ನೊಂದಿದ್ದಾರೆ. ಅವರ ದಿನನಿತ್ಯದ ಕಾರ್ಯಚಟುವಟಿಕೆಗಳಿಗೆ ಸ್ವಲ್ಪ ಮಟ್ಟಿನಲ್ಲಿ ತೊಂದರೆ ಆಗಿರೋ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಅದನ್ನು ಮನಗೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ಅವತ್ತಿನ ದಿನ ಹೇಳಿದ್ರು ಅವ್ರಿಗೆ ತಾತ್ಕಾಲಿಕವಾಗಿ ಇಲಾಖೆಯಿಂದ ಏನಾದರೂ ಪರಿಹಾರ ಕೊಡಿ ಅಂತ ಹೇಳಿದ್ದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಅವ್ರಿಗೆ ಪೂರ್ಣ ಅಂತ ಏನು ಹೇಳೋದಿಲ್ಲ, ತಾತ್ಕಾಲಿಕವಾಗಿ ಅವರ ಜೀವನ ನಡೀಲಿಕ್ಕೆ ಏನು ದವಸ ಧಾನ್ಯಗಳ ಬೇಕೋ ಆಹಾರ ಕಿಟ್ ಅನ್ನ ನಾವು ಸಮಾಜ ಕಲ್ಯಾಣ ಇಲಾಖೆಯಿಂದ ಇವತ್ತು ವಿತರಣೆ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಒಂದು ಮನೆಗೆ ಒಂದು ಕಿಟ್ ಅಂತೆ. ಇಲ್ಲಿರ್ತಕ್ಕಂಥ ಎಲ್ಲ ಕುಟುಂಬಗಳಿಗೂ ಕೂಡ ನಾವು ದವಸ ಧಾನ್ಯಗಳ ಕಿಟ್ ಅನ್ನ ಕೂಡ ಇಲಾಖೆಯಿಂದ ಇವತ್ತು ನೀಡ್ತಾ ಇದ್ದೀವಿ. ಜಿಲ್ಲಾಡಳಿತದ ಈ ಕ್ರಮವು ನೊಂದ ಕುಟುಂಬಗಳಲ್ಲಿ ನೆಮ್ಮದಿ ತಂದಿದ್ದು ಗ್ರಾಮದಲ್ಲಿ ಮತ್ತೆ ಹಳೆಯ ಸೌಹಾರ್ದತೆ ಮರಳುವಂತ ಆಶಯ ವ್ಯಕ್ತವಾಗಿದೆ. ವರದಿ ಉಡಚಪ್ಪತಿಗಿರಿ, ವಾಯ್ಸ್ ಆಫ್ ವಿಜಯನಗರ.